ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್ ಸುಮ್ಮನೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು. ಅದು ಏನು ಉದ್ದೇಶ ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್. ಕಂಪನಿಗಳು ಏನಂತ ಗೊತ್ತಿಲ್ಲ ರೀ, ನೀವು ಮಾಹಿತಿ ಹೇಳಿದ್ರೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರು ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ವಿಚಾರ ಯಾರು ಗೊತ್ತು ಸರ್ಕಾರ ಮಾಡಿದರೆ ಇನ್ನೂ ಏನು ಮಾಡಿಲ್ಲ, ಯಾವ ಫ್ಯಾಕ್ಟ್ರಿ ತಗೊಂಡ್ಬಂದಿಲ್ಲ, ಏನು ಇಲ್ಲ ಸರ್, ಸುಮ್ಮನೆ ಬಂದು ಸರ್ವೆ ಮಾಡಕತ್ತಾರೆ. ಇಲ್ಲಿ ಏನೈತಣ ಒಟ್ಟು ನೀರಾವರಿ ಇದ್ದಿತ್ತಲ್ಲ, ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನೂ. ಯಾರು ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಕಷ್ಟ ಮಾತ್ರ ಬರೋದು. ಇಲ್ಲಿ ಲೋಕಲ್ ಶಾಸಕರು ಅದಾರ ಕರೀರಿ, ಒಂದ್ ದಿವಸ ಬಂದಿಲ್ಲ, ಬಂದಿಲ್ಲ. ಏನ್ ಪರಿಸ್ಥಿತಿ ಮತ್ತೆ ಬಿಜಾಪುರ ತೋಡಿ ಮಂದಿ ಹೋಗ್ತಾರ. ಕೂಲಿಕಾರ್ ಮಂದಿ ಏನದ್ರಿ, ಎಲ್ಲರೂ ಕೂಲಿಕಾರ್ ಮಂದಿ ಮಾರಾಟ ಕೋಲರ್ ಹೈರಾಣ ಕಬ್ಬು ಕಡೆದು ರೈತರಿಗೆ ಹೋಗ್ಬೇಕು, ಏನ್ ಮಾಡ್ತಾರೆ, ವ್ಯವಸಾಯ ಬಿಟ್ಟೆ ಹೋಗ್ಬೇಕಾಗಿದ್ರೆ ಆ ಪರಿಸ್ಥಿತಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅಣ್ಣನವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ. ಲೋಕಲ್ ಶಾಸಕರಿದ್ರು ಕೂಡ ಬರದೆ ಇಲ್ಲಿ ನಮ್ಮ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಮರದ ತಾಲೂಕು, ಮರದ ಜಿಲ್ಲೆ ಹಣೆಪಟ್ಟ ಕಟ್ಟತಕ್ಕಂತ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಕಲ್ಲಿದ್ರೆ ಕೈ ಹೊಡಿಬೋದು. ಹಾಕ್ರಿ ಕಾಕ, ಹಾಕ್ರಿ ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರು ಇದ್ದಂತ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾಗತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ಸ್ವಾಗತ ಮರದ ನಾಡಿಗೆ. ಗಿರ್ಮಲ್ ಬಗ್ಗೆ